ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಕೀಳು ಭಾವನೆ ಒಂದು ರೋಗದ ಹಾಗೆ. ಆತ್ಮವಿಶ್ವಾಸವೇ ಅದಕ್ಕೆ ಔಷಧಿ. ಕೀಳು ಭಾವನೆ ಇದ್ದರೆ ಅದರಿಂದ ಉಂಟಾಗುವುದು ಅತೃಪ್ತಿ ಮತ್ತು ಅಸೂಯೆ. ಮನುಷ್ಯನು ತನ್ನ ಕೀಳು ಭಾವನೆಯನ್ನು ತೋರಿಸಲು ಆಗದೆ ಅದನ್ನು ಮುಚ್ಚಿಡಲು ಪ್ರಯತ್ನಪಟ್ಟರೂ ಅದು ದುಃಖ, ಕೋಪ, ಅಹಂಕಾರ, ಅಸೂಯೆ ಇವುಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಜೀವನದ ಎಲ್ಲ ಅಂಶಗಳನ್ನು ಚೆನ್ನಾಗಿ ಅನುಭವಿಸಲು ತಾನು ಯಾರೆಂದು ತಿಳಿದುಕೊಳ್ಳುವುದು ಅಗತ್ಯ. ತನಗೆ ತಿಳಿಯದೆ ಹೋದರೆ ಬೇರೆಯವರಿಂದ ತಿಳಿದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಬೇರೆಯವರಿಂದ ತಿಳಿದುಕೊಳ್ಳಲು ಹೋದರೆ ತಾನು ಎಲ್ಲರಿಗಿಂತ ಶ್ರೇಷ್ಠ ಅಥವಾ ತಾನು ಅವರಿಗಿಂತ ಕೀಳಾಗಿರುವ ಹಾಗೆಯೇ ಕಾಣಿಸುತ್ತದೆ. ಬೇರೆಯವರೊಡನೆ ತನ್ನನ್ನು ಹೋಲಿಸಿಕೊಂಡರೆ ನೆಮ್ಮದಿಯಾಗಿರಲು ಹೇಗೆ ಸಾಧ್ಯ? ನಿನ್ನನ್ನು ಸೃಷ್ಟಿಸಿರುವ ಭಗವಂತನ ಹಾಗೆ ನೀನು, ನಿನ್ನ ತಂದೆ ತಾಯಿಯಾದ ನಿನ್ನ ಈ ಸಾಯಿಯ ಹಾಗೆ ನೀನು. ನೀನು ಅನನ್ಯ, ನೀನು ಸುಂದರ ಎನ್ನುವ ಅರಿವು ನಿನ್ನಲ್ಲಿರಲಿ. ನಿನ್ನ ಸುತ್ತ ಇರುವ ಜನರು ನಿನ್ನ ಹಾಗೆಯೇ ತಮ್ಮ ಕರ್ಮ ಫಲದಿಂದಾಗಿ ಈ ಭೂಮಿಗೆ ಇಳಿದವರಷ್ಟೇ. ಆದರೆ ನಿನ್ನ ಅಸ್ತಿತ್ವ ನಿನ್ನದಾಗಿ ಮಾತ್ರವೇ ಇರುತ್ತದೆ. ಬೇರೆಯವರಿಂದ ನಿನ್ನ ಅಸ್ತಿತ್ವವಲ್ಲ, ಬೇರೆಯವರಿಂದ ನಿನ್ನ ಕರ್ಮವಲ್ಲ. ನಾನೇ ಶ್ರೇಷ್ಠ ಎನ್ನುವ ಅಹಂಕಾರವೂ ಬೇಡ, ಅದೇ ಸಮಯ ನಾನು ಕಡಿಮೆ ಎನ್ನುವ ಕೀಳು ಭಾವನೆಯೂ ಬೇಡ. ನನ್ನ ಮಗುವೆ, ನಿನ್ನಲ್ಲಿ ಸದಾ ಆತ್ಮವಿಶ್ವಾಸ ತುಂಬಿರಲಿ. ನಿನಗೆ ನಾನಿದ್ದೇನೆ, ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.